ಅವರಿಗೆ ಮಧುರ ಅಗ್ರಿಟೆಕ್ನ ಸ್ವಾಗತ. ನಾವು ಈಗ ಹತ್ತಿಯಲ್ಲಿ ಈಗೇನು ಹತ್ತಿ ನಾಟಿ ಮಾಡಿ ಒಂದು 20-25 ದಿನ ಆಗಿರ್ತಕ್ಕಂಥ ಒಂದು ಹೊಲಗಳಲ್ಲಿ ಹೆಚ್ಚಾಗಿ ಬೇಸಿಗೆಯ ಹತ್ತಿ ಏನು ಬೆಳೀತಾ ಇದ್ದಾರೆ, ರಾಂಪುರ ಪಾರ್ಟ್ ಆಗಿರ್ಬೋದು, ರಾಂಪುರದ ಸುತ್ತಮುತ್ತ ಡಿ ಹಿರಾಲ್ಡ್, ರಾಂಪುರ, ಕೆರಳ್ಳಿ, ಸೋಮಲಾಪುರ ಹಾಗೂ ಇತರ ವಿಲೇಜ್ಗಳಲ್ಲಿ ನಾವು ಅಡ್ಡಾಡ್ತಾ ಇದ್ದೀವಿ. ರೈತರಲ್ಲಿ ಈ ನುಸಿಯ ಪ್ರಾಬ್ಲಮ್ ಅಂದರೆ ಥ್ರಿಪ್ಸ್ ಆ್ಯಂಡ್ ಮೈಟ್ಸ್ ಪ್ರಾಬ್ಲಮ್ ಜಾಸ್ತಿ ಇದೆ, ಜಾಸಿಡ್ಸ್ ಪ್ರಾಬ್ಲಮ್ ಇದೆ, ಗ್ರೋತ್ ಬರ್ತಾ ಇಲ್ಲ ಅಂತ. ಹಾಗಾಗಿ ನಾವು ನಮ್ಮ ರೈತರಲ್ಲಿ ಈ ಪ್ರಾಡಕ್ಟ್ಗಳು ಕೊಟ್ಟಿದ್ವಿ. ಇದು ಮಾರ್ಕರ್ ಅಂತ ನೋಡ್ತಾ ಇರ್ಬೋದು ನೀವು. ಇದು ಒಂದು ಜಾಸಿಡ್ಸ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ. ಇದರ ಜೊತೆಗೆ ಮೆಗಾ ಜಂಪ್ ಅಂತ ಹೇಳ್ಬಿಟ್ಟು ಶ್ರೀಕರ್ನ ಫಿಪ್ರೋನಿಲ್ 80% WG ಇವೆರಡನ್ನೂ ಕಾಂಬಿನೇಷನ್ ಕೊಟ್ಟಿರ್ತಕ್ಕಂಥ ಒಂದು ರೈತರಲ್ಲಿ ಕೊಟ್ಟಿದ್ವಿ. ಟ್ಯಾಂಕು ಒಂದು 2 ಟ್ಯಾಂಕಿಗೆ ಅವರ ಒಂದು ಒಳ್ಳೆಯ ಅಭಿಪ್ರಾಯ ಇದೆ. ಇದರಲ್ಲಿದ್ದ ಏನಾಗಿದೆ ಅಂದರೆ ಥ್ರಿಪ್ಸು, ಮೈಟ್ಸು ಮತ್ತು ಜಾಸಿಡ್ಸ್ ಎಲ್ಲ ಕಂಟ್ರೋಲ್ ಆಗಿ ಬೆಳವಣಿಗೆ ಬರ್ತಾ ಇದೆ. ಹಾಗೆ ಅವರ ಇನ್ನೊಂದು ಅಭಿಪ್ರಾಯ ಏನಂದರೆ, ಇನ್ನು ನೋಡ್ತಾ ಇರ್ಬೋದು ಅವತಾರ್ ಅಂತ ಹೇಳ್ಬಿಟ್ಟು ಥೈಮ್ಯಾಥೆಕ್ಸೇಮು ಮತ್ತು ಕ್ಲೋರೋಟ್ರಿನೋಪ್ರಲ್ ಕಾಂಬಿನೇಷನ್ ಏನಿದೆ, ಈ ಒಂದನ್ನು ಅವರು ಭತ್ತಕ್ಕೂ ಕೂಡ ಅವರು ಬೆಳೆದಿದ್ದಾರೆ. ಅವ್ರಿಗೂ ಅದರಲ್ಲಿ ಒಳ್ಳೆಯ ಗ್ರೋತ್ ಬಂದು ಟಿಲ್ಲರ್ಸ್ ಎಲ್ಲ ಇನ್ಕ್ರೀಸ್ ಆಗಿ ಅವರ ಭತ್ತದ ಇಳುವರಿ ಕೂಡ ಹೆಚ್ಚಾಗಿದೆ. ಹಾಗಾಗಿ ನಮ್ಮ ಈ ವೆಂಕಟೇಶ್ ಅಂತ ನಮ್ಮ ರೈತರು ಏನು ಕೆರ್ನಹಳ್ಳಿಯವರು ಇದ್ದಾರೆ, ತುಂಬ ಖುಷಿಯಾಗಿದ್ದಾರೆ. ಇವರು ನಮ್ಮ ಪ್ರಾಡಕ್ಟ್ಗಳನ್ನ ಉಪಯೋಗಿಸಿ ತಮ್ಮ ಬೆಳೆಯನ್ನು ಹೆಚ್ಚಿನ ಇಳುವರಿ ತೆಗೆದಿದ್ದಾರೆ. ಹಾಗೆ ನಾನು ನಮ್ಮ ರೈತರ ಬಾಂಧವರಲ್ಲೆಲ್ಲ ಕೇಳ್ಕೊಳ್ಳೋದೇನಪ್ಪ ಅಂದರೆ, ನಮ್ಮ ಮಧುರ ಅಗ್ರಿಟೆಕ್ನ ಪ್ರಾಡಕ್ಟ್ನ ತಾವುಗಳು ಉಪಯೋಗಿಸ್ಬೇಕು. ಅವರ ಒಂದು ಇದನ್ನು ಕೇಳಿ ಏನಂತ ಹೇಳ್ತಾ ಇದ್ದಾರೆ. ನಮಸ್ಕಾರ, ಮಧುರ ಅಗ್ರಿಟೆಕ್ಕಿಗೆ ಇವತ್ತು ನಾವು ಕೆರನಹಳ್ಳಿಲಿ ಇದ್ದೀವಿ. ನಮ್ಮ ವೆಂಕಟೇಶ್ ಅಂತೇಳಿ ಫಾರ್ಮರು. ಅವರು ಜಂಪು ಮತ್ತು ಮಾರ್ಕರು, ಅಂದರೆ ಇದು ಮಧುರ ಅಗ್ರಿಟೆಕ್ ಕಂಪ್ನಿದು ಶ್ರೀಕಾರದ್ದು ಜಂಪು, ಮಧುರ ಅಗ್ರಿಟೆಕ್ದು ಮಾರ್ಕರು, ಶ್ರೀಕಾರದ್ದು ಜಂಪು, ಇವು ಎರಡು ತಂದುಬಿಟ್ಟು ಸ್ಪ್ರೇ ಮಾಡಿದ್ದಾರೆ. ಅಂದರೆ ಅವರು ಇಂಡಿವಿಜುವಲ್ ಆಗಿ ತಂದು ಒಂದ್ಸರಿ ಸ್ಪ್ರೇ ಮಾಡಿದ್ದು ಚೆನ್ನಾಗಿ ಬಂದಿದೆ ಅಂತೇಳಿ ಮತ್ತು ಇಂಡಿವಿಜುವಲ್ ಆಗಿ ತಂದುಬಿಟ್ಟು ಇವತ್ತು ಸ್ಪ್ರೇ ಮಾಡಿದ್ದಾರೆ. ಇವತ್ತು ಸ್ಪ್ರೇ ಮಾಡಿ ಇವರು ನಾಗರಾಜಣ್ಣರು ಆಲ್ಮೋಸ್ಟ್ ಇವರಿಂದ 4 ಜನಕ್ಕೆ ಎಲ್ಲರಿಗೂ ಅನುಕೂಲ ಆಗ್ತಾಯಿದೆ. ಈ ಊರಲ್ಲಿ ಹೇಳ್ಬೇಕಪ್ಪ ಅಂದರೆ, ಇವ್ರು ಹೊಡೆದಿರೋ ರಿಸಲ್ಟ್ ಚೆನ್ನಾಗಿ ಬಂದಿರೋದ್ರಿಂದ ಇವರಿಂದ 4 ಜನ ಗೊತ್ತಾಗ್ತಾ ಇದೆ. ಇವತ್ತು ನಾವು ವೆಂಕಟೇಶ್ವರಗೆ ಜೊತೆಗೆ ಸ್ವಲ್ಪ ಯಾವ ಥರ ಬಂದಿದೆ ಏನು ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ನಮಸ್ತೆ ವೆಂಕಟೇಶಣ್ಣ. ಈಗ ನೀವು ಮಾರ್ಕರು ಜಂಪ್ ಮಾಡಿದ್ರಲ್ಲ, ಯಾವ ಥರ ನಿಮಗೆ ಅನಿಸ್ತಾ ಇದೆ ವೆಂಕಟೇಶಣ್ಣ? ಸರ್, ನಾವು ಮಾರ್ಕರು ಜಂಪು ಮುಂದೆ ಸ್ಪ್ರೇ ಮಾಡ್ತಿದ್ದಾರೆ, ಎಲ್ಲ ಫುಲ್ ಮುದುರು ಸರ್, ಗಿಡ ಮುದುರಾಗಿ ಒಂಥರ ಎಲ್ಲ ಜಿಗಿ ಟೈಪ್ ಬಂದಿದೆ ಸರ್. ಈ ಸ್ಪ್ರೇ ಮಾಡಿದ್ರಿಂದ ಆಫ್ಟರ್ 3 ಡೇಸ್ಗೆ ಕ್ಲೀನ್ ಶೈನಿಂಗ್ ಬರ್ತದೆ ಸರ್. ಗಿಡ ಫುಲ್ ಚೇಂಜ್ ಆಗಿದೆ, ಚೇಂಜ್ ಕಾಣ್ತದೆ ಸರ್. ಗಿಡ ಫುಲ್ ಶೈನಿಂಗ್ ಬರ್ತಾ ಇದೆ ಸರ್. ಸ್ವಲ್ಪ ಸ್ಟಾರ್ಟ್ ಆಗಲ್ಲ, ಹೊಸ ಶಿಗರ್ ಬರ್ತಾ ಇದೆ ಸರ್. ಅದಕ್ಕಾಗಿ ಇದನ್ನ ಎಲ್ಲ ರೈತರು ಬಳಸಿಬೇಕಂತ ನಾನೆಲ್ಲ ವಿನಂತಿ ಮಾಡ್ತಾ ಇದ್ದೀನಿ ಸರ್ ಅವ್ರಿಗೆಲ್ಲರಿಗೆ. ಈಗ ಸ್ವಲ್ಪ ನೀವು ತೆಲುಗಲ್ಲೇ ಹೇಳಿ, ತೊಂದರೆ ಇಲ್ಲ. ಈ ಕಡೆ ಎಲ್ಲ ತೆಲುಗುದಾರು ಜಾಸ್ತಿ ಅಲ್ಲ, ತೆಲುಗಲ್ಲೇ ಹೇಳಿ. ಕನ್ನಡ ನಿಮಗೆ ಮಂచి ರಿಸಲ್ಟ್ ಇస్తుంది ಸರ್. ಇದೆ శ్రీకారు మార్కర్ అనేది. రైతులు అందరూ దీన్ని వాడాలిగా కోరుతున్నాను సార్. నేను ఇది వాడి 3 రోజులకే నాకు రిజల్ట్ వచ్చింది సార్. ఇంకా వస్తుంది సార్, అంతా మొక్క మాత్రం ఇంకా షైనింగ్ వస్తుంది సార్. ఇది ಅಂದ್ರೆ ನೀವು ಹೊಡೆದಾಗ ಬಹಳ ಮುದ್ರಿತ್ತು, ಆಮೇಲೆ ಕರಿಜಿಗಿತ್ತಾ? ಫುಲ್ ಕರಿಜಿಗಿ ಎಲ್ಲ ಟ್ರಿಪ್ಸ್ ಬಂದ್ಬಿಟ್ಟಿತ್ತು ಸರ್. ಎಲ್ಲ ಜಿಗಿ ಫುಲ್, ಅಸಲ್ ಗಿಡ ಟಚ್ ಮಾಡಂಗಿಲ್ಲ ಸರ್, ಆ ಟೈಪ್ ಬಂದ್ಬಿಟ್ಟಿತ್ತು. ಇದು ಸ್ಪ್ರೇ ಮಾಡಿದ್ರಿಂದ ಗಿಡ ಅವಲೇ ಸ್ವಲ್ಪ ಶೈನಿಂಗ್ ಕಾಣ್ತದ ಸರ್. ಅವಲೇ ಒಂಥರ ಸಿಗರ್ ಬಂದತ, ಆದ್ಮೇಲೆ ಸ್ವಲ್ಪ ಗ್ರೋತಿಂಗ್ ಬರ್ತದ, ಗಿಡ ಸ್ವಲ್ಪ ಬೆಳೆಸ ಬಹಳ ಚೆನ್ನಾಗಿ ಬಂದ ಸರ್. ನಿಮಗೆ ಇಂಪ್ರೂವ್ಮೆಂಟ್ ಅನಿಸ್ತಾ ಇದೆಯಲ್ಲ? ಇಂಪ್ರೂವ್ಮೆಂಟ್ ಕಾಣಿಸ್ತದೆ ಸರ್. ಅದೇ ಶ್ರೀಕಾರ ಕಂಪ್ನಿ ಇದು, ಸಾರಿ ಮಾರ್ಕರ್ ಕಂಪ್ನಿದು, ಇದು ಮಧುರ ಅಗ್ರಿಟೆಕ್ ಕಂಪ್ನಿದು ಎಕ್ಸಾಮ್ ಮಾಡಿದಿರಲ್ಲ. ಎಕ್ಸಾಮ್ ಫಸ್ಟ್ ಮಾಡಿದ್ವಿ ಅಂತ ಹೇಳಿದ್ರಲ್ಲ, ಎಕ್ಸಾಮ್ ರಿಸಲ್ಟ್ ಹೆಂಗಿದೆ? ಅದು ಕೂಡ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಚೆನ್ನಾಗಿ ಬಂತಾರೆ. ಹೌದಾ? ರಿಸಲ್ಟ್ ಚೆನ್ನಾಗಿ ಬಂತು. ನೆಕ್ಸ್ಟ್ ನಿಮ್ಮಿಂದ ಈಗ 4 ಜನ ಗೊತ್ತಾಗಿದೆ, ಇನ್ನ 4 ಜನಕ್ಕೆ ನೀವು ಹೇಳಿ, 4 ಜನ ರೈತರಿಗೆ ಒಳ್ಳೇದಾಗ್ಲಿ. ಯಾಕಂದ್ರೆ ನಾವು ನಮ್ದೇ ಅಂತಲ್ಲ, ಎಲ್ಲರಿಗೂ ಒಳ್ಳೇದಾಗಬೇಕು ಅಂತಲ್ಲ. ನೀವು ಸ್ವಲ್ಪ 4 ಜನ ಹೇಳಿ. ಎಕ್ಸಾಮ್ ಎದಕ್ ಮಾಡಿದ್ರಿ ಸರ್? ಇದು ಅವಾಗ ಫುಲ್ ಒಂಥರ ಏನ ಗಿಡ ಎಲ್ಲ ಜಿಗಿ ಸರ್, ಫುಲ್ ಮುದುರು ಸ್ವಲ್ಪ ಹಿಂಗೆಲ್ಲ ಅಂಟ್ಕೊಂಬಿಡಿ ಸರ್, ಅಂಟು. ಅದಕ್ಕೆ ಇದನ್ನ ಸ್ಪ್ರೇ ಮಾಡಿದ್ವಿ ಸರ್. ಸ್ವಲ್ಪ ಗಿಡ ನಮಗೆ ಅವಾಗ ಇವಾಗ ಡಿಫರೆನ್ಸ್ ಕಾಣಿಸ್ತಾ ಇದೆ. ಮಧುರ ಅಗ್ರಿಟೆಕ್ ಇದು ನಿಮ್ದು ಇದಕ್ಕೆ ಭತ್ತಕ್ಕೆ ಮಾಡಿದ್ರಲ್ಲ, ಯಾವ ಪ್ರಾಡಕ್ಟ್ ಮಾಡಿದ್ರಿ? ಭತ್ತ ಸರ್, ಭತ್ತಕ್ಕೆ ಇದು ಸರ್ ಎಕ್ಸೋನ ಸ್ಪ್ರೇ ಮಾಡಿ ಸರ್. ಫುಲ್ ಗ್ರೋತ್ ಸರ್. ಅವತಾರ ಗುಳಿಗೆ ಗೊಬ್ಬರದಾಗ ಕಲ್ಸಿ ಹಾಕಿವಿ ಸರ್. ಫುಲ್ ಅವತಾರ ಚೆಲ್ಲಿದ ಮೆಟ್ಲೆ ಗೊಬ್ಬರದಾಗ ತಪ್ಪತ್ತಾರ ಒಂದು 60-70% ಹುಳುಗಳು ಸತ್ತೋತ ಸರ್. ಅದಕ್ಕ ಗ್ರೋತ್ ಹಂಗೆ ಬರ್ತದೆ ಸರ್. ಗ್ರೋತ್ ಇಳುವರಿ ಎಲ್ಲ ಚೆನ್ನಾಗ್ ಬಂತ್ರ? ಸೂಪರ್ ಐತಿ ಸರ್. ಚೆನ್ನಾಗ್ ಮಾಡ್ಬೋದಲ್ಲ ಗೊಬ್ಬರ? ಇದಕ್ಕೆಲ್ಲ ಆಗ್ಲಿ, ಅವತಾರ ಆಗ್ಲಿ, ಮಧುರ ಅಗ್ರಿಟೆಕ್ ಯಾವನಲ್ಲಿ ಪ್ರಾಡಕ್ಟ್ ಯೂಸ್ ಮಾಡ್ಬೋದಂತ ನಾನು ವಿನಂತಿ ಮಾಡ್ತಾ ಇದೀನಿ ಸರ್ ರೈತರಿಗೆ. ತುಂಬಾ ಥ್ಯಾಂಕ್ಸ್ ಸರ್. ಇವತ್ತು ಬಂದು ನಿಮಗೆ ನೀವಾಗೆ ಇಂಡಿವಿಜುವಲ್ ಆಗಿ ಕರೆಸ್ಬಿಟ್ಟು ನಮಗೆಲ್ಲ ಒಂದು ಮಾಹಿತಿ ಕೊಟ್ಟಿದ್ದಕ್ಕೆ ನಮಸ್ಕಾರ ಸರ್. ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ.
ರೈತ ಬಾಂಧವರು ಹೆಚ್ಚಿನ ಮಾಹಿತಿಗೆ ಮಧುರಾ ಅಗ್ರಿಟೆಕ್ ಕರ್ನಾಟಕದ ಈ ಸ್ಕ್ಯಾನಿಂಗ್ ಮಾಡಿದರೆ ತಮಗೆಲ್ಲ ಮಾಹಿತಿಗಳು ಲಭ್ಯ ಆಗ್ತವೆ. ಅಂದರೆ ಹತ್ತಿಯಲ್ಲಿ ನಾವು ಹೆಚ್ಚಿನ ಒಂದು ಇಳುವರಿ ತೆಗೆಯಲು ಯಾವ ಔಷಧಿಗಳನ್ನು ಹೊಡಿಬೇಕು, ಸರಿಯಾದ ಸಮಯದಲ್ಲಿ ಹೊಡೆದು ಅವುಗಳನ್ನು ನಿವಾರಣೆ ಮಾಡೋದ್ರಲ್ಲಿಂದ ನಾವು ಈ ರೋಗಗಳನ್ನ ಕೀಟಗಳನ್ನ ಕಡಿಮೆ ಮಾಡ್ಬೋದು. ಹಾಗಾಗಿ ನಾವು ನಮ್ಮ ರೈತರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದರೆ ಮಧುರಾ ಅಗ್ರಿಟೆಕ್ ಕರ್ನಾಟಕದ ಒಂದು ನೀವು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ಇಲ್ಲಿ ಹೆಚ್ಚಿನ ಮಾಹಿತಿಗಳು ಸಿಗ್ತವೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದರೆ ನಮ್ಮ ಒಂದು ಸಹೋದ್ಯೋಗಿಗಳಿದ್ದಾರೆ, ಅನಿಲ್ ಮತ್ತು ಸುನೀಲ್ ಅಂತ ಹೇಳ್ಬಿಟ್ಟು. ಇವರ ಒಂದು ಮೊಬೈಲ್ ಸಂಖ್ಯೆಗಳು ನಿಮಗೆ ಸಿಗುತ್ತೆ. ಅವ್ರನ್ನ ಸಂಪರ್ಕಿಸಿದರೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಲಭ್ಯವಾಗೋದಕ್ಕೆ ಸಾಧ್ಯವಾಗಿರುತ್ತೆ. ಹಾಗಾಗಿ ನೀವುಗಳು ಅವರನ್ನು ಸಂಪರ್ಕಿಸಿದರೆ ತಾವುಗಳು ಇನ್ನೂ ಹೆಚ್ಚಿನ ಮಾಹಿತಿ ಪಡಿಬೋದು. ನಮ್ಮ ಉದ್ದೇಶ ರೈತರಲ್ಲಿ ಈ ಎಲ್ಲ ಜಿಗಿ ಆಗಲಿ ನುಸಿ ಕಂಟ್ರೋಲ್ ಆಗಿ ಹೆಚ್ಚಿನ ಇಳುವರಿ ತಗೋಬೇಕು ಅನ್ನೋದು ನಮ್ಮ ಉದ್ದೇಶ. ಧನ್ಯವಾದಗಳು.